ವಿಶೇಷ ಪ್ರೀತಿ ಇರ್ಬೋದು ಅಥವಾ ಯಾವುದೋ ಭಯ ಇರ್ಬೋದು. ಭಯ ಮತ್ತು ಪ್ರೀತಿ ಇವೆರಡೂ ಇಲ್ದಿರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದೇ ಸರ್ಕಾರ, ಇದೇ ಪಕ್ಷದ ಸರ್ಕಾರ, ಹೊಸ ಸರ್ಕಾರ ಬಂದಿಲ್ಲ, ಈಗ ಮುಖ್ಯಮಂತ್ರಿ ಬದಲಾಗಿದ್ದಾರಷ್ಟೇ. ಇದೇ ಸರ್ಕಾರದ ತೀರ್ಮಾನ ಹೌದು ಅವ್ರು ಮಾಡಿರೋ ತಪ್ಪು ಅಂತೇಳಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ತಗೊಂಡಿದ್ದು ನೀವೆಲ್ಲ ಕೂಡ ನೋಡಿದ್ದೀರಿ. ಈಗೇನಾಗಿದೆ, ಏನಾದರೂ ಬದಲಾವಣೆ ಆಗಿದೆಯಾ ಕಾನೂನು ಸ್ಥಿತಿಯಲ್ಲಿ, ಅಥವಾ ಅವ್ರ ಮೇಲೆ ಇರುವಂಥ ಚಾರ್ಜಸ್ಸು ಏನಾದರೂ ಚಾರ್ಜಸ್ನ ಖುಲಾಸೆ ಮಾಡಿದಾರ ಸರ್ಕಾರ? ಇದು ಯಾವುದಾದ್ರೂ ಕೋರ್ಟು ಮಾಡಿಲ್ಲ. ಅದೇ ಚಾರ್ಜಸ್ ಇದೆ, ಚಾರ್ಜಸ್ ಇನ್ನೂ ಗಂಭೀರ ಆಗಿದೆ. ಇನ್ನು ಕೂಡ ತನಿಖೆಯಲ್ಲಿ ಅನೇಕ ಅಧಿಕಾರಿಗಳವರು ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಮಾಡಿರುವಾಗ ನೀವು ಅವರ ಅನಿವಾರ್ಯತೆ ಏನಿತ್ತು? ಇವೆಲ್ಲ ಪ್ರಶ್ನೆ ಉದ್ಭವ ಆಗುತ್ತಲ್ಲ. ಈ ಹಣ ಕೇವಲ ಬಾರ್ಗಳು, ಪೆಟ್ರೋಲ್ ಬಂಕ್ಗಳು, ಚುನಾವಣೆ ಇದಕ್ಕೆ ಮಾತ್ರ ಹೋಗಿಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮುಟ್ಟಿದೆ ಅನ್ನೋವಂಥ ಅನುಮಾನ ಬರುತ್ತಾ ಇಲ್ವಾ? ಅದು ಇವಾಗ ಬಂದಿದೆ. ನಮಗೆ ಹೇಳ್ತಾರೆ ಪ್ರಾರಂಭದಲ್ಲಿ ಕೂಡ ತಗೊಂಡ್ರ ಸುಲಭವಾಗಿ, ಅವಾಗಲೂ ಕೂಡ ಭಾಳ ಸೈಕಲ್ ಓಡಿಸಿದ್ರು ನಮ್ಮ ಕೈಯಲ್ಲಿ, ಓಡಿಸಿದ ಮೇಲೆ ತಗೊಂಡ್ರು. ಹಂಗೆ ಈಗಲೂ ಕೂಡ ಬಿಡೋ ಪ್ರಶ್ನೆನೇ ಇಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಇಡೀ ಪಕ್ಷ ಮತ್ತು JDS ನಾವೆರಡೂ ಕೂಡ ಸೇರಿ ಇದನ್ನು ಹೋರಾಟ ಮಾಡ್ತೀವಿ. ಸದನದ ಒಳಗಡೆ ಹೊರಗಡೆ ಅವ್ರು ರಾಜೀನಾಮೆ ತಗೊಳ್ಳೋವರೆಗೂ ನಮ್ಮ ಹೋರಾಟ ವಿರಮಿಸುವುದಿಲ್ಲ. ವಿಶೇಷ ಪ್ರೀತಿ ಇರ್ಬೋದು ಅಥವಾ ಯಾವುದೋ ಭಯ ಇರ್ಬೋದು. ಭಯ ಮತ್ತು ಪ್ರೀತಿ ಇವೆರಡೂ ಇಲ್ದಿರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದೇ ಸರ್ಕಾರ, ಇದೇ ಪಕ್ಷದ ಸರ್ಕಾರ, ಹೊಸ ಸರ್ಕಾರ ಬಂದಿಲ್ಲ, ಈಗ ಮುಖ್ಯಮಂತ್ರಿ ಬದಲಾಗಿದ್ದಾರಷ್ಟೇ. ಇದೇ ಸರ್ಕಾರದ ತೀರ್ಮಾನ ಹೌದು ಅವ್ರು ಮಾಡಿರೋ ತಪ್ಪು ಅಂತೇಳಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ತಗೊಂಡಿದ್ದು ನೀವೆಲ್ಲ ಕೂಡ ನೋಡಿದ್ದೀರಿ. ಈಗೇನಾಗಿದೆ, ಏನಾದರೂ ಬದಲಾವಣೆ ಆಗಿದೆಯಾ ಕಾನೂನು ಸ್ಥಿತಿಯಲ್ಲಿ, ಅಥವಾ ಅವ್ರ ಮೇಲೆ ಇರುವಂಥ ಚಾರ್ಜಸ್ಸು ಏನಾದರೂ ಚಾರ್ಜಸ್ನ ಖುಲಾಸೆ ಮಾಡಿದಾರ ಸರ್ಕಾರ? ಇದು ಯಾವುದಾದ್ರೂ ಕೋರ್ಟು ಮಾಡಿಲ್ಲ. ಅದೇ ಚಾರ್ಜಸ್ ಇದೆ, ಚಾರ್ಜಸ್ ಇನ್ನೂ ಗಂಭೀರ ಆಗಿದೆ. ಇನ್ನು ಕೂಡ ತನಿಖೆಯಲ್ಲಿ ಅನೇಕ ಅಧಿಕಾರಿಗಳವರು ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಮಾಡಿರುವಾಗ ನೀವು ಅವರ ಅನಿವಾರ್ಯತೆ ಏನಿತ್ತು? ಇವೆಲ್ಲ ಪ್ರಶ್ನೆ ಉದ್ಭವ ಆಗುತ್ತಲ್ಲ. ಈ ಹಣ ಕೇವಲ ಬಾರ್ಗಳು, ಪೆಟ್ರೋಲ್ ಬಂಕ್ಗಳು, ಚುನಾವಣೆ ಇದಕ್ಕೆ ಮಾತ್ರ ಹೋಗಿಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮುಟ್ಟಿದೆ ಅನ್ನೋವಂಥ ಅನುಮಾನ ಬರುತ್ತಾ ಇಲ್ವಾ? ಅದು ಇವಾಗ ಬಂದಿದೆ. ನಮಗೆ ಹೇಳ್ತಾರೆ ಪ್ರಾರಂಭದಲ್ಲಿ ಕೂಡ ತಗೊಂಡ್ರ ಸುಲಭವಾಗಿ, ಅವಾಗಲೂ ಕೂಡ ಭಾಳ ಸೈಕಲ್ ಓಡಿಸಿದ್ರು ನಮ್ಮ ಕೈಯಲ್ಲಿ, ಓಡಿಸಿದ ಮೇಲೆ ತಗೊಂಡ್ರು. ಹಂಗೆ ಈಗಲೂ ಕೂಡ ಬಿಡೋ ಪ್ರಶ್ನೆನೇ ಇಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಇಡೀ ಪಕ್ಷ ಮತ್ತು JDS ನಾವೆರಡೂ ಕೂಡ ಸೇರಿ ಇದನ್ನು ಹೋರಾಟ ಮಾಡ್ತೀವಿ. ಸದನದ ಒಳಗಡೆ ಹೊರಗಡೆ ಅವ್ರು ರಾಜೀನಾಮೆ ತಗೊಳ್ಳೋವರೆಗೂ ನಮ್ಮ ಹೋರಾಟ ವಿರಮಿಸುವುದಿಲ್ಲ.